ಇಂಡಿಗೋ ವಿಮಾನ ವ್ಯತ್ಯಯ ವಿಷಯ ಸುಪ್ರೀಂ ಕೋರ್ಟ್ ಕಟಕಟಿಗೆ ಪ್ರಯಾಣಿಕರಿಗೆ ಆದ ನಷ್ಟ ಭರಿಸುವಂತೆ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಮಧ್ಯಪ್ರವೇಶಿಸುವಂತೆ ಕೋರಿ ಸುಪ್ರೀಂ ಕೋರ್ಟ್ ಸಿಜೆ ಪೀಠಕ್ಕೆ ಅರ್ಜಿ ಸಲ್ಲಿಕೆಯಾಗಿದೆ. ಇಂಡಿಗೋ ವಿಮಾನಗಳ ರದ್ದಿನಿಂದ ಪ್ರಯಾಣಿಕರಿಗೆ ನಷ್ಟ ಆಗಿದೆ. ಡಿಜಿಸಿಎಗೆ ವರದಿ ಸಲ್ಲಿಸುವಂತೆ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು, ಅರ್ಜಿಯನ್ನ ತುರ್ತಾಗಿ ವಿಚಾರಣೆ ಮಾಡಿ ಅಂತ ಅರ್ಜಿದಾರರು ಮನವಿ ಮಾಡಿಕೊಂಡಿದ್ದಾರೆ. ಇಂಡಿಗೋ ವಿಮಾನ ವ್ಯತ್ಯಯದಿಂದ 4 ದಿನಗಳಿಂದ ಪ್ರಯಾಣಿಕರು ಪರದಾಡಿ ಹೋದ್ರು. 2000 ವಿಮಾನಗಳ ಹಾರಾಟ ಸ್ಥಗಿತ ರದ್ದಾಗಿತ್ತು. ಕೇಂದ್ರ ಸರ್ಕಾರವನ್ನ ಬ್ಲಾಕ್ ಮೇಲ್ ಮಾಡೋ ತಂತ್ರ ಅನ್ನೋದರ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೂಡ ತನಿಖೆ ನಡೆಸ್ತಾ ಇದೆ. ಇವತ್ತು ಸಾಯಂಕಾಲ ಒಂದು ಸಭೆ ಇದೆ, ಕ್ರೂಷಿಯಲ್ ಸಭೆ ಇದೆ. ಇದೆಲ್ಲದರ ನಡುವೆ ಅರ್ಜಿದಾರರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಇಂಡಿಗೋ ವಿಮಾನ ವ್ಯತ್ಯಯ ವಿಷಯ ಸುಪ್ರೀಂ ಕೋರ್ಟ್ ಕಟಕಟೆಯಲ್ಲಿ ಪ್ರಯಾಣಿಕರಿಗೆ ಆದ ನಷ್ಟ ಭರಿಸುವಂತೆ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಬೇಕು ಅಂತ ಕೋರಿ ಸಿಜೆ ಪೀಠಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಇಂಡಿಗೋ ವಿಮಾನಗಳ ರದ್ದಿನಿಂದ ಪ್ರಯಾಣಿಕರಿಗೆ ನಷ್ಟ ಆಗಿದೆ. ಡಿಜಿಸಿಎಗೆ ವರದಿ ಸಲ್ಲಿಸುವಂತೆ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದ್ದು, ತುರ್ತಾಗಿ ಅರ್ಜಿಯನ್ನ ವಿಚಾರಣೆಗೆ ತರುವಂತೆ ಅರ್ಜಿದಾರರು ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಟಿಕೆಟ್ ರದ್ದಾದ ಪ್ರಯಾಣಿಕರಿಗೆ ಹಣ ರೀಫಂಡ್ಗೆ ಕೇಂದ್ರ ಸೂಚನೆ ಕೊಟ್ಟಿದೆ. ಕೇಂದ್ರ ಸರ್ಕಾರದ ಸೂಚನೆ ಬೆನ್ನಲ್ಲೇ ರೀಫಂಡ್ಗೆ ಇಂಡಿಗೋ ಒಪ್ಪಿಕೊಂಡಿದೆ. ಇವತ್ತು ರಾತ್ರಿ ಒಳಗೆ ಎಲ್ಲ ಪ್ರಯಾಣಿಕರ ಟಿಕೆಟ್ ಹಣ ರೀಫಂಡ್. ಬಟ್ ಅವರಿಗೆ ಆದ ನಷ್ಟ ಟಿಕೆಟ್ನ ದರದಲ್ಲಿ ಸರಿ ಹೊಂದುತ್ತಾ ಅನ್ನೋದು ಪ್ರಶ್ನೆ. ಕೆಲವು ಏರ್ಲೈನ್ಸ್ಗಳಲ್ಲಿ ಈ ರೀತಿ ಟಿಕೆಟ್ ಬುಕ್ ಆಗಿ ಪ್ರಯಾಣ ರದ್ದಾದ್ರೆ ಬಹಳ ದೊಡ್ಡ ಮೊತ್ತದ ರೀಫಂಡ್ ಮಾಡ್ತಾರೆ. ಕೇವಲ ಟಿಕೆಟ್ ಮಾತ್ರ ಅಲ್ಲ, ಅದಕ್ಕೆ 2 ಪಟ್ಟು ಟಿಕೆಟ್ ದರ ಪೇ ಮಾಡ್ತಾರೆ. ಆದರೆ ಇಂಡಿಗೋ ತಕ್ಷಣವೇ ಟಿಕೆಟ್ ಮೊತ್ತನ ರೀಫಂಡ್ ಮಾಡಬೇಕು ಅಂತ ಈಗಾಗಲೇ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಇಂಡಿಗೋ ಕೂಡ ಆದಷ್ಟು ಬೇಗ ರೀಫಂಡ್ ಮಾಡ್ತೀವಿ ಅಂತ ಹೇಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.